ಎಲ್ಲ ಕಚ್ಚಡ ನೀರು, ಮೋರಿ ನೀರು, ಬಾತ್ರೂಮ್ ನೀರು ಬರ್ತಕ್ಕಂಥದ್ದು ಎಲ್ಲ ಒಂದೇ ರೀತಿಯಾಗಿ ಹಳ್ಳ ಕರೆದೋಗ್ತದೆ. ಇಲ್ಲಿ ತಕ್ಷಣ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು. ಇದೇ ರಸ್ತೆ ಮೂಲಕ್ಕೆ ಅಧಿಕಾರಿಗಳು ಜನಪ್ರತಿನಿಧಿ ತಿರುಗಾಡ್ತಾರೆ. ಆದ್ರೆ ಕಂಡರೂ ಕೂಡ ಕಣ್ಮುಚ್ಚಿ ಅಂತ ಕುಂತಿರ್ತಕ್ಕಂಥದ್ದು ದುರದೃಷ್ಟಕರ. ಮೇನ್ ರಸ್ತೆಯಲ್ಲಿ ಇರ್ತಕ್ಕಂಥ ಹೋಗ್ತಾ ಬರ್ತಾ ಎಲ್ಲ ಜನಗಳು ಮೂಗಿಗೆ ಬಟ್ಟೆ ಕಟ್ಟಿಕೊಂಡು ಓಡಾಡ್ತಿದ್ದಾರೆ ಇವತ್ತಿನ ಡೇಟ್ನಲ್ಲಿ. ಗುಳೆ ಸಮಸ್ಯೆ ಬಗ್ಗೆ ಯಾದಗಿರಿ ಜಿಲ್ಲೆಯ ಇನ್ನಿತರ ಜಾಗಗಳಿಗೆ ಭೇಟಿ ನೀಡುವ ಸಂದರ್ಭದಲ್ಲಿ ಯಾದಗಿರಿ ನಗರದಲ್ಲಿ ನಮಗೆ ಕಂಡು ಬಂದ ದೃಶ್ಯ ಇದು ಭೀಮಾ ನದಿ. ಇಡೀ ಯಾದಗಿರಿ ನಗರದ ಜನತೆ ಇದೇ ನೀರನ್ನ ಆಶ್ರಯಿಸಿದ್ದಾರೆ. ಜೊತೆಗೆ ಜಾನುವಾರುಗಳು ಕೂಡ ಈ ನದಿಯ ನೀರನ್ನೇ ಅವಲಂಬಿಸಿವೆ. ಆದರೆ ಈ ನದಿಯ ಸ್ಥಿತಿ ನೋಡಿ. ಒಂದೆಡೆ ಕುಡಿಯುವ ನೀರಿನ ಕೊರತೆಯನ್ನ ನೀಗಿಸುತ್ತಿರುವ ಈ ನದಿಗೆ ಇಡೀ ನಗರದ ಕೊಳಚೆ ನೀರನ್ನ ಬಿಡಲಾಗುತ್ತಿದೆ. ಇದರಿಂದ ಇಲ್ಲಿನ ಜನರಿಗೆ ಹಲವು ರೋಗಗಳು ಬರಬಹುದು ಎನ್ನುವ ಭೀತಿ ಇದೆ. ನಗರಕ್ಕೆ ಪ್ರವೇಶ ಮಾಡುವ ಮುಖ್ಯ ಸೇತುವೆಯ ಕೆಳಭಾಗದಲ್ಲಿ ಈ ಅವ್ಯವಸ್ಥೆ ಎದುರಾಗಿದ್ದು, ಕೊಳಚೆ ನೀರು ನದಿಗೆ ಬಿಡುವ ಪರಿಣಾಮ ಇಡೀ ನೀರು ಕಲುಷಿತವಾಗಿದ್ದಲ್ಲದೆ ಇಲ್ಲಿನ ಸುತ್ತಮುತ್ತಲಿನ ಪರಿಸರಕ್ಕೂ ಗಬ್ಬು ವಾಸನೆ ಪಸರಿಸುತ್ತಿದೆ. ಎಲ್ಲರಿಗೆ ಕಾಣಿಸುವಂತೆ ರಭಸವಾಗಿ ಕೊಳಚೆ ನೀರು ನದಿಗೆ ಬಿಡ್ತಾ ಇದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂದು ಇಲ್ಲಿನ ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ. ನಾವು ಇಲ್ಲಿಗೆ ಭೇಟಿ ಕೊಟ್ಟಾಗ ಇಲ್ಲಿನ ಸಾರ್ವಜನಿಕರು ತಮ್ಮ ಅಹವಾಲನ್ನ ಮುಂದಿಟ್ಟಿದ್ದು ಹೀಗೆ. ಯಾದಗಿರಿ ಜಿಲ್ಲಾ ಕೇಂದ್ರ ಆಗಿ ಸುಮಾರು 15 ವರ್ಷ ಗತಿಸಿದರೂ ಕೂಡ ಯಾದಗಿರಿ ನಗರದಲ್ಲಿರ್ತಕ್ಕಂಥ ಕೆಳಭಾಗದಲ್ಲಿರ್ತಕ್ಕಂಥ ಈ ಹಳ್ಳ ಸರ್ವಸಾಮಾನ್ಯ ಕೆಳಭಾಗ ಇದ್ದಾಗ ನೀರು ಹರಿದು ಬರೋದು ಸರ್ವಸಾಮಾನ್ಯ. ಈ ನಗರದಲ್ಲಿರ್ತಕ್ಕಂಥ ಎಲ್ಲ ಚರಂಡಿ ನೀರು ಬಂದು ಇಲ್ಲಿ ಸೇರ್ತದೆ. ಇಲ್ಲಿ ಸೇರಿದ ಮ್ಯಾಗ ಇಲ್ಲಿಂದ ಹೋಗ್ತಾ ಇದ್ದಂಗೆ ಸ್ವಲ್ಪ ಅಂದ್ರೆ ನನಗೆ ಗೊತ್ತಿರಂಗೆ ಒಂದು 500-600 ಮೀಟ್ರ್ ಹೋಗ್ತಕ್ಕಂಥ ಭೀಮಾ ನದಿ ಕನೆಕ್ಟ್ ಆಗ್ತದೆ. ಆ ಭೀಮಾ ನದಿಲಿ ನೀರು ವಾಪಸ್ ಬಂದರೆ ಸುಮಾರು ಅರ್ಧ ಕಿಲೋಮೀಟ್ರ್ ಅಂತರದಲ್ಲಿ ಯಾದಗಿರಿ ನಗರಕ್ಕೆ ಸರಬರಾಜಾಗ್ತಕ್ಕಂಥ ಜಾಕ್ವಾಲ್ ಇದೆ. ಆ ಜಾಕ್ವಾಲ್ ಮುಖಾಂತರ ಇವೇ ನೀರು ಫಿಲ್ಟರ್ ಮಾಡಿ ಕುಡಿತಕ್ಕಂಥ ವ್ಯವಸ್ಥೆ ಯಾದಗಿರಿ ಜನತೆ ಗೋಳು ಕೇಳದಿರತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಕ್ಷಣ ರಾಜ್ಯ ಸರ್ಕಾರ ಆಗಬೇಕು, ರಾಜ್ಯ ಸರ್ಕಾರ ಆಗಲಿ, ಜಿಲ್ಲಾಡಳಿತ ಆಗಲಿ ತಕ್ಷಣ ಇದನ್ನು ಸ್ಥಳಾಂತರವಾಗ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಇಲ್ಲಾಂದ್ರೆ ಆ ಜಾಕ್ವಾಲ್ನೇ ಗುರುಮಿಟ್ಕಲ್ಗೆ ಹೋಗ್ತಕ್ಕಂಥ ಏನೋ ಅದಲ್ಲ ಗುರುಶಿಣ ಬೆಲೆ ಅದನ್ನು ಆ ಕಡೆ ಸ್ಥಳಾಂತರ ಮಾಡಿ ಸಾರ್ವಜನಿಕರು ಹೋಗ್ಬೇಕು. ಇಲ್ಲಾಂದ್ರೆ ಇದರಿಂದ ರೋಗ ರುಜಿನಗಳು ಜಾಸ್ತಿ ಬರ್ತಾವೆ. ನನಗೆ ಗೊತ್ತಿರೋಂಗೆ ಯಾದಗಿರಿ ನಗರದಾಗಿರ್ತಕ್ಕಂಥ ಜನರಲ್ಲಿ ಸಾಕಷ್ಟು ಜನಕ್ಕೆ ಇವತ್ತು ಆಸ್ಪತ್ರೆಗೆ ಹೋಗಿ ಟೆಸ್ಟ್ ಮಾಡಿದರೆ ಸಾಕಷ್ಟು ಜನಕ್ಕೆ ಜಾಂಡೀಸ್ ಆಗ್ತಕ್ಕಂಥ ಅದು ಮತ್ತು ಸಾಂಕ್ರಾಮಿಕ ರೋಗಗಳು ಬರ್ತಾವೆ. ಆದ್ರೆ ಜನಗಳಿಗೆ ಗೊತ್ತಾಗ್ತಿಲ್ಲ. ತಕ್ಷಣ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು. ಇದೇ ರಸ್ತೆ ಮೂಲಕ್ಕೆ ಅಧಿಕಾರಿಗಳು ಜನಪ್ರತಿನಿಧಿ ತಿರುಗಾಡ್ತಾರೆ. ಆದ್ರೆ ಕಂಡರೂ ಕೂಡ ಕಣ್ಮುಚ್ಚಿ ಅಂತ ಕುಂತಿರ್ತಕ್ಕಂಥದ್ದು ದುರದೃಷ್ಟಕರ. ಹೊಳಿಗೆ ಹೋಗಿ ಹೊಳಿಲಿಂದ ನಮ್ಮ ಯಾದಗಿರಿ ಪಟ್ಟಣಕ್ಕೆ ಬರುವಂಥ ಹೊಲಸು ನೀರುಗಳು ಫಿಲ್ಟರ್ ಆಗಿ ಅವೇ ನೀರು ಕುಡಿತಾ ಇದ್ದೇವೆ. ಆದ ಕಾರಣ ಇದು ಕೊಳಚೆ ನೀರುಗಳನ್ನು ಈ ಕಡೆ ಸರ್ವೆ ಮಾಡಿ ಮುಂದೆ ಬರುವಂಥ ಒಳ್ಳೆಯ ನೀರು ಸರ್ವೆ ಮಾಡಬೇಕಂತ ಎಲ್ಲ ಅಧಿಕಾರಿಗಳಲ್ಲಿ ಗಮನಕ್ಕೆ ತರ್ತಾ ಇದ್ದೇವೆ. ಯಾದಗಿರಿ ಪಟ್ಟಣದ ಎಲ್ಲ ಕಚ್ಚಡ ನೀರು, ಮೋರಿ ನೀರು, ಬಾತ್ರೂಮ್ ನೀರು ಬರ್ತಕ್ಕಂಥದ್ದು ಎಲ್ಲ ಒಂದೇ ರೀತಿಯಾಗಿ ಹಳ್ಳ ಕರೆದೋಗ್ತದೆ. ಇಲ್ಲಿ ಹಳ್ಳ ಕರೆದು ಹೋದ್ರೆ ಪರವಾಗಿಲ್ಲ, ಒಂದು ಕಡೆ ಬೇರೆ ಕಡೆ ಹೋದರೆ ಅದೇ ಕುಡಿಯೋ ನೀರು ಭೀಮಾ ನದಿಗೆ ಹೋಗುತ್ತೆ. ಇಲ್ಲಿ ನದಿಗೆ ಹೋದ ತಕ್ಷಣವೇ ಅದೇ ಫಿಲ್ಟರ್ ಆಗಿಸಿಂದ ಯಾದಗಿರಿ ಪಟ್ಟಣಕ್ಕೆ ಎಲ್ಲರೂ ಕುಡಿತಕ್ಕಂಥ ನೀರುಗಳು ಸಿಂಗಲ್ ಫಿಲ್ಟರ್ ಆಗಿ ಬರ್ತಾವೆ. ಆ ಬಂದು ಫಿಲ್ಟರ್ ನೀರುಗಳನ್ನು ಕುಡಿದಗಿಸಿಂದ ಜನಗಳು ರೋಗಗಳು ಕಂಡುಕೊಂಡು ಇವತ್ತಿನ ದಿನದಲ್ಲಿ ಆಸ್ಪತ್ರೆಯಲ್ಲಿ ಎಲ್ಲೋ ಕೇಳಿದರೆ ನೀರಿನ ತೊಂದರೆ ಅಂತ ಹೇಳ್ತಾ ಇದ್ದಾರೆ. ನೀರಿನ ತೊಂದರೆ ಅಂತ ಹೇಳ್ತಾ ಇದ್ದಾರೆ. ಆದ ಕಾರಣದ ಇವಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಮಿಡಿಯೇಟ್ಲಿ ಎಚ್ಚರಿಕೆಗೊಂಡು ಇದನ್ನು ಪ್ರಾಬ್ಲಮನ್ನು ಸಾಲ್ವ್ ಮಾಡಿಕೊಡ್ಬೇಕು. ಮತ್ತೊಂದು ಏನಂದರೆ ಇದು ಗುಲ್ಬರ್ಗ ರೋಡಿಂದ ಮೇನ್ ರಸ್ತೆಯಲ್ಲಿರ್ತಕ್ಕಂಥ ಹೋಗ್ತಾ ಬರ್ತಾ ಎಲ್ಲ ಜನಗಳು ಮೂಗಿಗೆ ಬಟ್ಟೆ ಕಟ್ಟಿಕೊಂಡು ಓಡಾಡ್ತಿದ್ದಾರೆ ಇವತ್ತಿನ ಡೇಟ್ನಲ್ಲಿ. ಈ ಜಿಲ್ಲಾಡಳಿತದಲ್ಲಿ ಜಿಲ್ಲಾ ಅಧಿಕಾರಿಗಳು ಏನು ಕಣ್ಣು ಮುಚ್ಕೊಂಡು ಕುತ್ಕೊಂಡವರು, ಕಣ್ಣು ತೆರ್ಕೊಂಡು ಕುತ್ಕೊಂಡವರು ನಾವಂತೂ ಗೊತ್ತಾಗ್ತಾ ಇಲ್ಲ ಇವರಿಗೆ. ಇದೇ ರೋಡ್ ಮೇಲೆ ಹೋಗ್ತಾರೆ. ಗುಲ್ಬರ್ಗ ಮೇನ್ ರೋಡ್ ಹೆದ್ದಾರಿ ಇರ್ತದೆ. ಜಿಲ್ಲಾಡಳಿತ ಮೇನ್ ರೋಡ್ ಇದು, ಹೈದರಾಬಾದ್ ಮೇನ್ ರೋಡು ಇದು ಹೋಗ್ತಕ್ಕಂಥ ಗುಲ್ಬರ್ಗ ಡಿಸ್ಟಿಕ್ ಹೋಗುತ್ತದೆ. ಅದು ಎಲ್ಲರೂ ಹೋಗ್ತಾರೆ, ಎಲ್ಲ ಅಧಿಕಾರಿಗಳಿಗೆ ಗೊತ್ತು. ಕಣ್ಣು ಮುಚ್ಕೊಂಡು ಹೋಗಂಗಿಲ್ಲ, ಎಲ್ಲರೂ ಕಣ್ಣು ತೆರ್ಕೊಂಡು ಹೋಗ್ತಾರೆ. ಆದರೆ ಬಾಯಿ ಮುಚ್ಕೊಂಡು ಮೂಗು ಮುಚ್ಕೊಂಡು ಹೋಗ್ತಾರೆ ಎಲ್ಲರೂ. ಅವೇ ನೀರು ಬಂದ್ರೆ ಪಿಂಟ್ರಿ ಒಂದು ಸ್ವಲ್ಪ ಪಿಂಟ್ರಿ ಆಗ್ತಾವ್ರಿ. ಒಂದು ಸ್ವಲ್ಪ ಪಿಂಟ್ರಿ ಆಗಿ ಮಾಡ್ತಾರೆ, ಹಂಗೆ ಬಿಟ್ಟು ಬರ್ತವೆ, ವಾಸನೆ ಬರ್ತಾವ್ರಿ. ನೀರು ಹಸಿರು ಕಲರ್ ಬರ್ತಾವ್ರಿ. ಹಸಿರು ಅವು ಬಟ್ಟೆಗೆ ಯೂಸು ಮಾಡೋ ಪೋಷಣೆ ಅದ್ರಿ. ಅವೇ ನೀರು ಕುಡಿಯೋದು ಬಂದವ್ರಿ. ಅವೇ ನೀರು ಕುಡಿದು ಇದು ಸೊಲೆಮ ಅಂದ್ರೆ ಒಂದು 10-15 ವರ್ಷದ ಮುಂದೆ ಮಾತ್ರ ಇದು. ಅವಾಗ ಚಲೋ ಇದ್ದು ರೀ ಅವಾಗ ಮೊದಲ. ಈಗ ಪೂರ ಗಲೀಜಾಗಿ ನೀರಾಗಿ ಎಲ್ಲ ಬಂದು ಎಲ್ಲ ಬಾತ್ರೂಮ್ ಗೀತ್ರೂಮ್ ಎಲ್ಲ ಗಲೀಜಾಗಿ ಎಲ್ಲ ಅವೇ ನೀರು ಹೋಗಿ ಅಲ್ಲಿ ನಮ್ಗೆ ಅಲ್ಲೇ ಕಲ್ತೇವೆ ರೀ. ಹೊಳಿಗೆ ಕಲ್ತೇವೆ ರೀ. ಹೊಲಿ ಕಲ್ತಿಗೆ ಅವೇ ನೀರು ಏನು ಮಾಡ್ತಾರೆ, ಮನ್ಸೆಲ್ಲ ಫಿಲ್ಟ್ರ್ ಮಾಡ್ತಾರೆ ರೀ. ಅವು ಹಂಗೆ ಬಂದ್ರೆ ವಾಸನೆ ರೀ ಅಂದ್ರೆ ಯಾರು ಕೇರ್ ಮಾಡವಲ್ರಿ. ಈಗ ಹಳದ ನೀರು ಬರ್ತಾವ್ರಿ. ಇಲ್ಲಿಗೆ ಹಳದ ನೀರು ಹೊಳಿಗೆ ಹೋಗ್ತಾವ್ರಿ. ಹೊಳಿಗೆ ಹೋಗಿ ಅವು ಫಿಲ್ಟ್ರ್ ನೀರು ಆತಾವ್ರಿ. ಬರೋ ಕಾಲ ನಾವು ತುಂಬ ಕಾಲಕ್ಕೆ ಹೊಂಡು ಬರ್ತಾವ್ರಿ. ಹೊಂಡು ಬಂದು ವಾಸನೆ ಬರ್ತಾವ್ರಿ.
ವಾಶಿನ ಬಂದು ಅವು ಬಟ್ಟೆ ಒಗ್ಯಕ್ಕೆ ಅಷ್ಟೇ ಯೂಸ್ ಮಾಡ್ತೀವಿ ರೀ. ಈಗ ಕೆಲವೊಂದು ದೊಡ್ಡ ದೊಡ್ಡ ಮಂದಿ ಒಂದು ಫಿಲ್ಟರ್ ನೀರು ಕುಡಿಯಕ್ಕೆ ಕುಂತಾರೆ ರೀ. ನಾವು ರಾಜಿಗೊಂದು ಕುಡಿಯಕ್ಕೆ ಕುಂತಾರೆ ರೀ. ನಮ್ಮಂಥ ಬಡವರು ಕುಡಿಯಕ್ಕೆ ಆಗೋಲ್ದ್ರೆ ವಾಶಿನ ಒಂಥರ ಬರ್ತಾವೆ ರೀ. ಒಂಥರ ಬರೋಣ ನಾವು ಕೆಲವೊಂದು ಫಿಲ್ಟರ್ ನೀರು ರೊಕ್ಕ ಕೊಡ್ತಾ ಇರ್ತೀವಿ ಅದು ಬಟ್ಟೆ ಪಿಟ್ಟಿ ಒಗ್ಯಕ್ಕೆ ಅಷ್ಟೇ ಮಾಡ್ತೀವಿ. ಅದರಲ್ಲಿ ವಿಶೇಷವಾಗಿ ಯಾದಗಿರಿ ನಗರದಲ್ಲಿ ಸಾಕಷ್ಟು ಚರಂಡಿಗಳೇ ಆಗಬೇಕಾಗ್ಯದ, ರಸ್ತೆಗಳು ಆಗಬೇಕಾಗ್ಯದ. ಮತ್ತು ವಿಶೇಷವಾಗಿ ನಗರದಲ್ಲಿ ಉದ್ಯಾನವನಗಳಿದೆ. ಉದ್ಯಾನವನಗಳು ಅವು ಹಂದಿಗಳ ವಾಸ ಸ್ಥಾನ ಆಗ್ಯದ. ಸಾಕಷ್ಟು ಜನ ವಾಯುವ್ಯರಿಗೆ ಹೋಗ್ಬೇಕಾಗಿದ್ರೆ ಉದ್ಯಾನವನಗಳು ಸ್ವಚ್ಛತೆ ಇಲ್ಲ. ತಕ್ಷಣ ಉದ್ಯಾನವನಗಳನ್ನು ಸ್ವಚ್ಛಗೊಳಿಸಿ ಅಲ್ಲಿ ವಿವಿಧ ತಳಿಯ ಸಸಿಗಳನ್ನು ಹಾಕಿಸಿ ಲೈಟಿಂಗ್ ವ್ಯವಸ್ಥೆ ಮಾಡಿದ್ರೆ ಸಾರ್ವಜನಿಕರಿಗೆ ತಿರುಗಾಡ್ಲಿಕ್ಕೆ ಅನುಕೂಲ ಆಗ್ತದೆ, ಮಕ್ಕಳಿಗೆ ತಿರುಗಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಯಾರನ್ನ ಹೊರಗೆ ಹೋಗ್ಬೇಕಾಗಿತ್ತಂದರೆ ರೈಲ್ವೆ ಸ್ಟೇಷನ್ ವಾಕಿಂಗ್ ಹೋಗೋದು, ಬಸ್ ಸ್ಟ್ಯಾಂಡೇ ತಿರುಗಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಇದಕ್ಕೆ ರಾಜ್ಯ ಸರ್ಕಾರ ಆಗಲಿ ಜಿಲ್ಲಾಡಳಿತ ಆಗಲಿ ಎಚ್ಚೆತ್ತುಕೊಂಡು ತಕ್ಷಣ ಇದನ್ನು ಪರ್ಯಾಯ ವ್ಯವಸ್ಥೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಯಾದಗಿರಿ ನಗರ ಸ್ವಚ್ಛತೆ ಮಾಡಿ ಸುಂದರೀಕರಣ, ಎಲ್ಲರೂ ಆರೋಗ್ಯ ಕಾಪಾಡ್ತಕ್ಕಂಥ ಕೆಲಸ ರಾಜ್ಯ ಮತ್ತು ಜಿಲ್ಲಾಡಳಿತ ಮಾಡಬೇಕಂತಕ್ಕಂಥದ್ದು ನನ್ನ ಆಗ್ರಹ. ಇದು ಯಾದಗಿರಿ ನಗರದ ಪರಿಸ್ಥಿತಿ. ಒಂದೆಡೆ ಸ್ಥಳೀಯರಿಗೆ ಉದ್ಯೋಗವಿಲ್ಲದೆ ಪರ ಊರಿಗೆ ಗುಳೆ ಹೋಗುವ ಪರಿಸ್ಥಿತಿ ಇದ್ದರೆ, ಇನ್ನೊಂದೆಡೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇಲ್ಲಿರುವ ಜನರಿಗೂ ಅಭಿವೃದ್ಧಿ ಹಾಗೂ ನೈರ್ಮಲ್ಯದ ಅವ್ಯವಸ್ಥೆಯಿಂದ ಜನಜೀವನ ತುಂಬಾ ಕಠಿಣವಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ನಿದ್ರೆಯಿಂದ ಎಚ್ಚೆತ್ತುಕೊಳ್ಳಲಿ ಎಂಬುದೇ ನಮ್ಮ ಆಶಯ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಅವ್ಯವಸ್ಥೆಯ ಬಗ್ಗೆ ಬೆಳಕು ಚೆಲ್ತೀವಿ. ನೋಡ್ತಾ ಇರಿ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್. ಕಲ್ಯಾಣ ಕರ್ನಾಟಕದ ಮೂಲೆ ಮೂಲೆಯ ಜನರ ಧ್ವನಿಯಾಗುತ್ತಿದೆ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಪಕ್ಕದ ಬೆಲ್ ಐಕನ್ ಒತ್ತಿ ಈ ನಿಮ್ಮ ಮಾಧ್ಯಮವನ್ನ ಬೆಂಬಲಿಸಿ ಪ್ರೋತ್ಸಾಹಿಸಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕೆಳಗೆ ಕಮೆಂಟ್ ಮಾಡಿ. ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ನೀವು ಹೀಗೆ ಮಾಡಿದಾಗ ನಿಮ್ಮ ಸಮಸ್ಯೆಗಳ ಈ ವಿಡಿಯೋ ಮತ್ತಷ್ಟು ಜನರಿಗೆ ತಲುಪಲಿದೆ. ಧನ್ಯವಾದಗಳು.